ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಮೋಸ್ಟ್ ಅವೈಟೆಡ್ ಮಂಡೇ ನೈಟ್ ರಾ ಕೂಡ ಮುಗ್ದಿದೆ. ಏನೇನೈತಿ ಇವತ್ತಿನ ಶೋ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ಈಗಾಗಲೇ ರಿಂಗ್ ಮೇಲ್ಗಡೆ ನಮ್ಮ ಪಾಲ್ ಎಮಿನ್ ಅವರು ನಿಂತ್ಕೊಂಡಿರ್ತಾರೆ. ನಮ್ಮ ಪಾಲ್ ಎಮಿನ್ ಅವರು ಮೊದಲು ತನ್ನನ್ನ ತಾನು ಇಂಟ್ರೊಡ್ಯೂಸ್ ಮಾಡಿ ಬ್ರಾಕ್ ಲೆಸ್ನರ್ ಹಾಗೆ ಒಬಾಫೆಮಿ ಅವರ ಮ್ಯಾಚ್ ಕ್ಲಾಶ್ ಇನ್ ಇಟಲಿಯಲ್ಲಿ ಆಗ್ತಾ ಇದೆ. ಅಂಡ್ ಹೈಪೇ ಬೇಡದೆ ಇರ್ತಕ್ಕಂತಹ ಮ್ಯಾಚ್ ಗೆ ನಾನಿವತ್ತು ಹೈಪ್ ನ ಕೊಡ್ತೀನಿ. ಬ್ರಾಕ್ ಲೆಸ್ನರ್ ಅಲ್ಲಿ ಇರ್ತಕ್ಕಂತಹ ಬೀಸ್ಟ್ ನ ಒಬಾಫೆಮಿ ಅವರು ಬಡ್ದು ಎಬ್ರಿಸಿದ್ದಾರೆ. ಅಂಡ್ ಅದರ ಪರಿಣಾಮನ ಅವರು ಅನುಭವಿಸಬೇಕು ಕ್ಲಾಶ್ ಇನ್ ಇಟಲಿಯಲ್ಲಿ. ಅಂಡ್ ಬ್ರಾಕ್ ಲೆಸ್ನರ್ ನಿಜವಾಗ್ಲೂ ಕೂಡ ಒಬಾಫೆಮಿನ ಕಾಂಕರರ್ ಮಾಡ್ತಾರೆ ಅಂತ ನಮ್ಮ ಪಾಲ್ ಎಮಿನ್ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ಸ್ಕ್ರೀನ್ ಮೇಲ್ಗಡೆ ನಮ್ಮ ಬ್ರಾಕ್ ಲೆಸ್ನರ್ ಅವರ ವಿಡಿಯೋ ಪ್ಲೇ ಆಗುತ್ತೆ. ಅದರಲ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ಹೇಳ್ತಾರೆ, ನಾನು ಇಷ್ಟು ವರ್ಷ ತುಂಬಾ ಜನ ಆಸ್ಗಳನ್ನ ಕಿಕ್ ಮಾಡಿದ್ದೀನಿ, ಬಟ್ ರಸಲ್ ಮೇನಿಯಾದಲ್ಲಿ ನೀನು ನನ್ನ ಆಸ್ನೇ ಕಿಕ್ ಮಾಡಿದೆ. ನಿಜವಾಗ್ಲೂ ಅದಕ್ಕೆ ನಾನು ನಿನಗೆ ಕಂಗ್ರಾಚುಲೇಷನ್ಸ್ ನ ತಿಳಿಸ್ತೀನಿ. ಬಟ್ ನೀನೇನು ಅನ್ಕೊಂಡೆ, ನೀನು ನನ್ನನ್ನ ರಿಟೈರ್ಡ್ ಮಾಡಿದೆ ಅಂತ ಅನ್ಕೊಂಡೆ ಅಲ್ವಾ? ಆಫ್ ಕೋರ್ಸ್ ಅದು ಆಗೋದಿಲ್ಲ. ಯಾಕಂದ್ರೆ ನೆಕ್ಸ್ಟ್ ಟೈಮು ರಿಟೈರ್ಡ್ ಬೀಸ್ಟು ನಿನ್ನ ಆಸ್ ನ ಕಿಕ್ ಮಾಡ್ತಾನೆ. ನಾನಂತೂ ನನ್ನ ಆಸ್ ನ ಕಿಕ್ ಮಾಡಿಸ್ಕೊಳ್ಳೋದಕ್ಕೆ ರೆಡಿ ಇದ್ದೀನಿ. ಅಂಡ್ ನೀನ್ ರೆಡಿ ಇದೆಯಾ ಒಬಾಫೆಮಿ? ಅಂಡ್ ನಾನು ಕ್ಲಾಶ್ ಇನ್ ಇಟಲಿಯಲ್ಲಿ ನಿನ್ನ ಮೇಲೆ ಹಂಬಲ್ ಆಗ್ತೀನಿ. ಹಂಬಲ್ ಅಂದ್ರೆ ನಾನು ನಿನ್ನನ್ನ ನಿಜವಾಗ್ಲೂ ಕೂಡ ಕಾಂಕರ್ ಮಾಡಾಕ್ತೀನಿ. ಅಂಡ್ ನೀನು ರೂಲರ್ ಅಂತ ಏನ್ ಓಡಾಡ್ತಾ ಇರ್ತೀಯ, ಆ ಒಬ್ಬ ನಿನ್ನ ರೂಲರ್ ಮೇಲೆನೆ ನಾನು ರೂಲ್ ಮಾಡ್ತೀನಿ ಅಂತ ನಮ್ಮ ಬ್ರಾಕ್ ಲೆಸ್ನರ್ ಅವರು ಒಬಾಫೆಮಿಗೆ ಒಂದು ಮೆಸೇಜ್ ನ ಡೆಲಿವರ್ ಮಾಡ್ತಾರೆ. ಅದಾದ್ಮೇಲೆ ನಮ್ಮ ಪಾಲ್ ಎಮಿನ್ ಅವರು ಮತ್ತೊಮ್ಮೆ ಮೈಕ್ ನ ತಗೊಂಡು ಬಿಗ್ಗೆಸ್ಟ್ ರಿಮ್ಯಾಚ್ ಕ್ಲಾಶ್ ಇನ್ ಇಟಲಿಯಲ್ಲಿ ಆಗ್ತಾ ಇದೆ. ಅಂಡ್ ಒಬಾಫೆಮಿ ಬ್ರಾಕ್ ಲೆಸ್ನರ್ ಅಲ್ಲಿ ಇರ್ತಕ್ಕಂತಹ ಬೀಸ್ಟ್ ನ ಹೊರಗಡೆ ಹಾಕಿದಾನೆ, ಅಂದ್ರೆ ಸಿಂಹನ ಎಬ್ರಿಸಿದಾನೆ ಅಂತ ನಮ್ಮ ಪಾಲ್ ಎಮಿನ್ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಒಬಾಫೆಮಿ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಒಬಾಫೆಮಿ ಅವರು ರಿಂಗ್ ಮೇಲ್ಗಡೆ ಬರ್ತಾರೆ. ಅಂಡ್ ಅವರನ್ನ ನೋಡಿ ನಮ್ಮ ಪಾಲ್ ಎಮಿನ್ ಅವರು ಎದ್ರುಕೊಂಡು ಕಾರ್ನರ್ ಅಲ್ಲಿ ಹೋಗಿ ನಿಂತ್ಕೊಬಿಡ್ತಾರೆ. ಅಂಡ್ ಆಗ ನಮ್ಮ ಒಬಾಫೆಮಿ ಅವರು ಪಾಲ್ ಎಮಿನ್ ಅವರ ಬಳಿ ಬಂದು, ಎದ್ರುಕೋಬೇಡ ಪಾಲ್, ನಾನ್ ನಿನ್ ಮೇಲೆ ಯಾವುದೇ ರೀತಿಯ ಅಟ್ಯಾಕ್ ಮಾಡೋದಿಲ್ಲ. ಅಂಡ್ ನೀನು ಇಷ್ಟೊತ್ತು ಹೇಳ್ತಾ ಇದ್ದಲ್ಲ ಬ್ರಾಕ್ ಲೆಸ್ನರ್ ಅಲ್ಲಿ ಇರ್ತಕ್ಕಂತಹ ಮಲಗಿರೋ ಸಿಂಹನ ನಾನು ಎಬ್ರಿಸಿದ್ದೀನಿ ಅಂತ, ನಿಜವಾಗ್ಲೂ ಬ್ರಾಕ್ ಲೆಸ್ನರ್ ನನ್ನೊಳಗಡೆ ಇರ್ತಕ್ಕಂತಹ ಯಾವ ವಿಚಾರನ ಎಬ್ರಿಸಿದಾನೆ ಅಂತ ಅವನಿಗೆ ಗೊತ್ತಿಲ್ಲ. ಅದ್ರಲ್ಲೂ ಕಳೆದ ವಾರ 4 FI ಆದ್ಮೇಲೆ ನನ್ನೊಳಗಡೆ ಏನಿದ್ದಿದೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಅಂತ ಹೇಳಿ ಆ ಒಂದು ಕಾಂಟ್ರಾಕ್ಟ್ ನ ಸೈನ್ ಮಾಡಿ ಈ ಒಂದು ಮೆಸೇಜ್ ನ ಬ್ರಾಕ್ ಲೆಸ್ನರ್ ಅವರಿಗೆ ಡೆಲಿವರ್ ಮಾಡು. ನಾನು ರಿಟೈರ್ಡ್ ಆಗಿರ್ತಕ್ಕಂತಹ ಬೀಸ್ಟ್ ನ ಮತ್ತೊಮ್ಮೆ ರಿಟೈರ್ಡ್ ಮಾಡ್ತೀನಿ. ನೀನ್ ಇವಾಗ ಹೇಳ್ಬಹುದು ಇದನ್ನ ಪರ್ಸನಲ್ ಆಗಿ ತಗೋಬೇಡ, ಇದನ್ನ ಬಿಸ್ನೆಸ್ ಆಗಿ ತಗೋ ಅಂತ. ಬಟ್ ಕಳೆದ ವಾರ 4 FI ನ ನಾನು ತಿಂದ ಮೇಲೆ ಅದು ನನಗೆ ತುಂಬಾನೇ ಪರ್ಸನಲ್ ಆಗಿದೆ. ಅಂಡ್ ಬ್ರಾಕ್ ಲೆಸ್ನರ್ ಅವರಿಗೆ ನೀನ್ ಹೋಗಿ ಹೇಳು, ಕಳೆದ ಬಾರಿ ನಾನು ಅವನ ಜೊತೆ ಮ್ಯಾಚ್ ಆಡಿದಾಗ ಕೇವಲ ಫೈಟ್ ಮಾಡೋದಕ್ಕೆ ಮಾತ್ರ ಹೋಗಿದ್ದೆ, ಬಟ್ ಈ ಬಾರಿ ನಾನು ಅವನ್ನ ಕಿಲ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ನಮ್ಮ ಒಬಾಫೆಮಿ ಅವರು ಬ್ರಾಕ್ ಲೆಸ್ನರ್ ಅವರಿಗೆ ತನ್ನ ಫೈನಲ್ ಮೆಸೇಜ್ ನ ಡೆಲಿವರ್ ಮಾಡಿದ್ದಾರೆ. ಅಂಡ್ ಇವರ ಮ್ಯಾಚ್ ಅಫಿಷಿಯಲ್ ಆಗಿದೆ ಕ್ಲಾಶ್ ಇನ್ ಇಟಲಿಗೆ. ಓವರ್ ಆಲ್ ಮಂಡೇ ನೈಟ್ ಓಪನಿಂಗ್ ಮಾತ್ರ ಅದ್ಭುತವಾಗಿತ್ತು. ಬ್ರಾಕ್ ಲೆಸ್ನರ್ ಹಾಗೆ ಒಬಾಫೆಮಿ ಅವರ ಫೇಸ್ ಆಫ್ ನೋಡೋದಕ್ಕೆ ಸಿಕ್ಕಿದ್ರೆ ಇನ್ನೂ ಕೂಡ ಚೆನ್ನಾಗಿರೋದು. ಇದಾದ್ಮೇಲೆ ನಿಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ರೋಮನ್ ರೈನ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ರೋಮನ್ ರೈನ್ಸ್ ಅವರು ಪ್ರತಿ ಬಾರಿನೂ ಕೂಡ ತನ್ನ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಎಲ್ಲಿ ಇಟ್ಟು ಹೋಗ್ತಾರೋ ಗೊತ್ತಿಲ್ಲ. ಈ ಬಾರಿನೂ ಕೂಡ ಒಬ್ರು ಬಂದು ರೋಮನ್ ರೈನ್ಸ್ ಅವರಿಗೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಕೊಟ್ಟು 1 ನಿಮಿಷ ಇರುವಂತ ಒಂದು ಗಿಫ್ಟ್ ಕೂಡ ಕೊಡ್ತಾರೆ. ಯಾಕಂದ್ರೆ ಇವತ್ತು ನಮ್ಮ ರೋಮನ್ ರೈನ್ಸ್ ಅವರ ಬರ್ತಡೆ. ಒನ್ಸ್ ಅಗೈನ್ ರೋಮನ್ ರೈನ್ಸ್ ಅವರಿಗೆ ಹ್ಯಾಪಿ ಬರ್ತ್ಡೇ ವಿಶಸ್ ನ ತಿಳಿಸೋಣ ಎಲ್ಲರೂ ಕೂಡ. ಬಟ್ ರೋಮನ್ ರೈನ್ಸ್ ಆಸ್ ಟ್ರೈಬಲ್ ಚೀಫ್ ಆ ಒಂದು ಗಿಫ್ಟ್ ನ ತೆಗೆದು ಎಷ್ಟು ಸೀದಾ ಬರ್ತಾ ಇರ್ತಾರೆ. ಇದಾದ್ಮೇಲೆ ನಮಗೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಪೆಂಟಾ ಹಾಗೆ ಜಿಯೋವಾನ್ ಇವಾನ್ಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ಮ್ಯಾಚ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇತ್ತು. ಒಂದು ಮೂಮೆಂಟ್ ಅಲ್ಲಿ ನಮ್ಮ ಜಿಯೋವಾನ್ ಇವಾನ್ಸ್ ಅವರಿಗೆ ಇಂಜುರಿ ಆಯ್ತೇನೋ ಅಂತ ನಾನು ಅನ್ಕೋತಾ ಇದ್ದೆ. ಯಾಕಂದ್ರೆ ಅವರು ಸೀದಾ ಅನೌನ್ಸರ್ ಟೇಬಲ್ ಸೈಡ್ ಇರುತ್ತಲ್ಲ ಅಲ್ಲಿಗೆ ತನ್ನ ಬೆನ್ನನ್ನ ಕೊಟ್ಬಿಡ್ತಾರೆ ಜಂಪ್ ಮಾಡಿ. ಅದಂತೂ ಸಿಕ್ಕಾಪಟ್ಟೆ ಬ್ರೂಟಲ್ ಆಗಿತ್ತು. ಓಜಿ ಕಟರ್ನು ಕೂಡ ಕನೆಕ್ಟ್ ಮಾಡ್ತಾ ಇರ್ತಾರೆ. ಒಂದು ಬಾರಿ ಸ್ಪ್ರಿಂಗ್ ಬೋರ್ಡ್ ಹಾಕಿ ಓಜಿ ಕಟರ್ ನ ಕನೆಕ್ಟ್ ಮಾಡ್ತಾರೆ. ಇನ್ನೊಮ್ಮೆ ಏಪ್ರಿನ್ ಹತ್ರ ಓಜಿ ಕಟರ್ ನ ಕನೆಕ್ಟ್ ಮಾಡ್ತಾರೆ. ಅದೇನು ಕೂಡ ಪೆಂಟಾ ಅವರಿಗೆ ಟಚ್ ಆಗೋದಿಲ್ಲ. ಎಂಡಿಂಗ್ ಮೂಮೆಂಟ್ ಕಡೆ ಬರೋದಾದ್ರೆ ಎಂಡಿಂಗ್ ಮೂಮೆಂಟ್ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು ಅಂತಾನೆ ಹೇಳ್ಬೇಕು. ಒಮ್ಮೆ ನಮ್ಮ ಜಿಯೋವಾನ್ ಇವಾನ್ಸ್ ಅವರು ಓಜಿ ಕಟರ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ನಮ್ಮ ಪೆಂಟಾ ಅವರು ಅದರಿಂದ ತಪ್ಪಿಸ್ಕೊಂಡು ಒಂದು ಕಿಕ್ ನ ಕನೆಕ್ಟ್ ಮಾಡ್ತಾರೆ.
ಆದ್ರೂ ಕೂಡ ನಮ್ಮ ಜಿಯೋವಾನಿ ಇವಾನ್ಸ್ ಅವರು ಮತ್ತೊಮ್ಮೆ ಓಜಿ ಕಟರ್ನ ಕನೆಕ್ಟ್ ಮಾಡೋದಕ್ಕೆ ಹೋದಾಗ ಬ್ಯಾಕ್ ಸ್ಟ್ಯಾಮರ್ ನ ಕನೆಕ್ಟ್ ಮಾಡಿ ನಮ್ಮ ಪೆಂಟಾ ಅವರು ಮೆಕ್ಸಿಕನ್ ಪೈ ಡ್ರೈವರ್ ನ ಕನೆಕ್ಟ್ ಮಾಡಿ ಜಿಯೋವಾನಿ ಇವಾನ್ಸ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ತನ್ನ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಅವರು ಗೆದ್ದಾದ್ಮೇಲೆ ಜಿಯೋವಾನಿ ಇವಾನ್ಸ್ ಅವರಿಗೆ ರೆಸ್ಪೆಕ್ಟ್ ನ ಕೊಡೋದಕ್ಕೆ ಹೋಗ್ತಾರೆ. ಬಟ್ ನಮ್ಮ ಇವಾನ್ಸ್ ಅವರು ಕೋಪದಿಂದ ಅಲ್ಲಿಂದ ಹೊರಟೋಗ್ತಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ಮತ್ತೊಮ್ಮೆ ನಮ್ಮ ಇವಾನ್ಸ್ ಅವರು ಬಂದು ಪೆಂಟಾ ಅವರಿಗೆ ಸಾರಿನ ಕೇಳ್ತಾರೆ. ನಾನು ಆ ರೀತಿ ಬಿಹೇವ್ ಮಾಡಬಾರ್ದಾಗಿತ್ತು, ಬಟ್ ನಾನು ಆ ರೀತಿ ಮಾಡದೆ, ಸ್ವಲ್ಪ ನನಗೆ ಕೋಪ ಬಂದಿತ್ತು ಅಂತ ನಮ್ಮ ಪೆಂಟಾ ಅವರಿಗೆ ಜಿಯೋವಾನಿ ಇವಾನ್ಸ್ ಅವರು ಸಾರಿನ ಕೇಳ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ರೆಮಿಸ್ಟೀರಿಯೋ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಪೆಂಟಾ ಅವರು ರೆಮಿಸ್ಟೀರಿಯೋ ಅವರಿಗೆ ನೀನು ಹೊಸ ಜನರಲ್ ಮ್ಯಾನೇಜರ್ ಆಗಿದೆಯಲ್ಲ AAA ಪ್ರಮೋಷನ್ಗೆ, ಅದಕ್ಕೆ ಕಂಗ್ರಾಚುಲೇಷನ್ಸ್ ನ ತಿಳಿಸಿ ನಾನು ನಿನ್ನ ಮೇಲೆ ನನ್ನ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡಬೇಕು ಅಂತ ಇದ್ದೀನಿ ನೆಕ್ಸ್ಟ್ ವೀಕ್ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ರೆಮಿಸ್ಟೀರಿಯೋ ಅವರು ಕೂಡ ಒಪ್ಕೋತಾರೆ. ಅದಾದ್ಮೇಲೆ ನಮ್ಮ ಆಡಮ್ ಪಿಯರ್ಸ್ ಅವರ ಬಳಿ ಹೋಗಿ ರೆಮಿಸ್ಟೀರಿಯೋ ಅವರು ಮಾತಾಡ್ತಾ ಇರ್ತಾರೆ. ನಮ್ಮ ಆಡಮ್ ಪಿಯರ್ಸ್ ಅವರು ಕೂಡ ನೆಕ್ಸ್ಟ್ ವೀಕಿಗೆ ಮ್ಯಾಚ್ ನ ಕನ್ಫರ್ಮ್ ಮಾಡ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಈತನ್ ಪೇಜ್ ಅವರು ಬಂದು ರೆಮಿಸ್ಟೀರಿಯೋ ಅವರು ಯಾವ ಆಪರ್ಚುನಿಟಿನ ಅರ್ನ್ ಮಾಡ್ಕೊಂಡಿದ್ದಾರೆ, ಇವನಿಗೆ ಯಾಕೆ ಡೈರೆಕ್ಟ್ ಆಗಿ ಮ್ಯಾಚ್ ನ ಕೊಡ್ತಿದ್ಯಾ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ರೂಸೆವ್ ಅವರು ಕೂಡ ಬಂದು ಇಲ್ಲಿ ಏನ್ ಡಿಸ್ಕಷನ್ ನಡೀತಾ ಇದೆ ಅಂತ ಹೇಳಿದಾಗ ನಮ್ಮ ಈತನ್ ಪೇಜ್ ಅವರು ರೆಮಿಸ್ಟೀರಿಯೋ ಹಾಗೆ ರೂಸೆವ್ ಮಧ್ಯೆನೆ ತಂದಿಕ್ತಾರೆ ಅಂತ ಹೇಳ್ಬೇಕು. ಅಂಡ್ ಆಗ ನಮ್ಮ ರೂಸೆವ್ ಅವರು ಇವನು ಏನ್ನ ಅರ್ನ್ ಮಾಡಿದ್ದಾನೆ ಅಂತ ಕೇಳಿದಾಗ ನಮ್ಮ ರೆಮಿಸ್ಟೀರಿಯೋ ಅವರು ಓಕೆ, ಇವತ್ತು ಮಂಡೇ ನೈಟ್ ರಾ ಅಲ್ಲಿ ರೂಸೆವ್ ನಾನು ನಿನ್ನನ್ನ ಸೋಲಿಸ್ತೀನಿ ಅಂಡ್ ನಿನ್ನನ್ನ ಸೋಲಿಸಿ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ನ ಅರ್ನ್ ಮಾಡ್ತೀನಿ ಅಂತ ಹೇಳ್ತಾರೆ. ಅಂಡ್ ನಮ್ಮ ಆಡಮ್ ಪಿಯರ್ಸ್ ಅವರು ಕೂಡ ರೂಸೆವ್ ಆಗಿ ರೆಮಿಸ್ಟೀರಿಯೋ ಅವರ ಮ್ಯಾಚ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಕೂಡ ಮಾಡ್ತಾರೆ. ಏನೇ ಆಗ್ಲಿ ಗೈಸ್, ಈತನ್ ಪೇಜ್ ಅವರ ಕ್ಯಾರೆಕ್ಟರ್ ನಿಜವಾಗ್ಲೂ ನನಗೆ ಇವತ್ತು ತುಂಬಾನೇ ಇಷ್ಟ ಆಗ್ತಾ ಇತ್ತು. ಅಂಡ್ ಈ ಒಂದು ಸೆಗ್ಮೆಂಟ್ ಕೂಡ ಚೆನ್ನಾಗಿತ್ತು. ಅಂಡ್ ಈತನ್ ಪೇಜ್ ಅವರು ತಂದಿಕ್ತಾರಲ್ಲ, ಅದನ್ನ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಇದಾದ್ಮೇಲೆ ನಮಗೊಂದು ವಿಮೆನ್ಸ್ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಬೇಲಿ ಅಂಡ್ ಲೈರಾ ವಲ್ಕೈರಾ ವರ್ಸಸ್ ರೊಕೈಲಾ ಹಾಗೆ ರಾಕ್ಸಿನ್ ಪ್ರೀಸ್ ಅವರ ನಡುವೆ. ರಿಂಗ್ ಸೈಡ್ ಅಲ್ಲಿ ನಮ್ಮ ಲಿವ್ ಮಾರ್ಗನ್ ಹಾಗೆ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಕೂಡ ಇರ್ತಾರೆ ಅಂತ ಹೇಳ್ಬೇಕು. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂತ ಹೇಳ್ಬೇಕು. ಅಂಡ್ ಎಂಡಿಂಗ್ ಮೂಮೆಂಟ್ ಅಲ್ಲಿ ನಮ್ಮ ಲಿವ್ ಮಾರ್ಗನ್ ಅವರು ಇಂಟರ್ಫೈರ್ ಮಾಡೋದಕ್ಕೆ ಹೋದಾಗ ರೆಫ್ರಿ ಅದನ್ನ ನೋಡಿ ಲಿವ್ ಮಾರ್ಗನ್ ಅವ್ರನ್ನ ಹೊರಗಡೆ ಕಳಿಸ್ತಾ ಇರ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ತನ್ನ AAA ಮೆಗಾ ಚಾಂಪಿಯನ್ಶಿಪ್ ನ ರಾಕ್ಸಿನ್ ಪ್ರೀಸ್ ಅವರ ಕೈಗೆ ಕೊಡ್ತಾರೆ. ಅಂಡ್ ಅದನ್ನ ನಮ್ಮ ರಾಕ್ಸಿನ್ ಪ್ರೀಸ್ ಅವರು ತಗೊಳ್ಳೋದಕ್ಕೆ ಹೋದಾಗ ಆ ಕಡೆ ನಮ್ಮ ಬೇಲಿ ಅವರು ಕೂಡ ಆ ಒಂದು ಚಾಂಪಿಯನ್ಶಿಪ್ ನ ಇಟ್ಕೋತಾರೆ. ಸೊ ಹಂಗೆ ಆ ಒಂದು ಚಾಂಪಿಯನ್ಶಿಪ್ ನ ಇಟ್ಕೊಂಡು ಎಳ್ದಾಡೋ ಟೈಮ್ ಅಲ್ಲಿ ನಮ್ಮ ರಾಕ್ಸಿನ್ ಪ್ರೀಸ್ ಅವರು ಮಿಸ್ ಆಗಿ ಲಿವ್ ಮಾರ್ಗನ್ ಅವರ ಮೇಲೆ ಚಾಂಪಿಯನ್ಶಿಪ್ ಇಂದ ಅಟ್ಯಾಕ್ ಮಾಡಿಬಿಡ್ತಾರೆ. ಅಂಡ್ ಈ ಕಡೆ ಬೇಲಿ ಅವರು ರಾಕ್ಸಿನ್ ಪ್ರೀಸ್ ಅವ್ರನ್ನ ರೋಲ್ ಅಪ್ ಮಾಡಿ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಇದಾದ್ಮೇಲೆ WWE ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ತಾರೆ, ಲೋಗನ್ ಪೋಲ್ ಅವರಿಗೆ ಟ್ರೋನ್ ಬೈಸಿಪ್ಸ್ ಆಗಿದೆಯಾ ಅಂತೆ. ಸೊ ಇದರಿಂದ ಸ್ವಲ್ಪ ತಿಂಗಳುಗಳ ಕಾಲ ಲೋಗನ್ ಪೋಲ್ ಅವರು WWE ಕಂಪನಿಯಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ ಅಂತ. ಅಂಡ್ ಅದ್ರ ವಿಚಾರವಾಗಿ ನಮ್ಮ ಜೋ ಎಂಡ್ರಿ ಅವರು ರಿಂಗ್ ಮೇಲ್ಗಡೆ ಬಂದು ಒಂದು ಕಾನ್ಸರ್ಟ್ ನ ಮಾಡ್ತಾ ಇರ್ತಾರೆ. ಅಂದ್ರೆ ಫೈರ್ ಲೋಗನ್ ಪಾಲ್, ನಿನಗೆ ಇಂಜುರಿ ಆಗಿದೆ ಆದ್ರೂ ಕೂಡ ನೀನ್ ಇಲ್ಲಿರೋದಕ್ಕೆ ಸರಿ ಇಲ್ಲ ಹಾಗೆ ಹೀಗೆ ಅಂತ ಕಾನ್ಸರ್ಟ್ ನ ಮಾಡಿ ಹಾಡು ಹೇಳ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಆಸ್ಟಿನ್ ಥಿಯರಿ ಅವರು ಬಂದು ಜೋ ಎಂಡ್ರಿ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಬ್ರೂಟಲ್ ಆಗಿ ಇವತ್ತು ನಮ್ಮ ಆಸ್ಟಿನ್ ಥಿಯರಿ ಅವರು ಸ್ಟೀಲ್ ಚೇರ್ ಅಲ್ಲಿ ಜೋ ಎಂಡ್ರಿ ಅವರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ರು. ಇದು ಸಿಕ್ಕಾಪಟ್ಟೆ ಡಿಫರೆಂಟ್ ಲುಕ್ ಅಲ್ಲೇನೆ ನಮ್ಮ ಆಸ್ಟಿನ್ ಥಿಯರಿ ಅವರು ಇವತ್ತು ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ರು. ಯಾಕಂದ್ರೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಪಾಲಿಮಿನ್ ಅವರು ಆಸ್ಟಿನ್ ಥಿಯರಿ ಅವರಿಗೆ ಹೇಳಿರ್ತಾರೆ, ಎಸ್ ನಮ್ಮ ಆಸ್ಟಿನ್ ಥಿಯರಿ ಅವರು ತನ್ನ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ತಗೊಂಡು ಬಂದು ಪಾಲಿಮಿನ್ ಅವರ ಹತ್ರ ಕೇಳ್ತಾರೆ, ಲೋಗನ್ ಪಾಲ್ ಅವರಿಗೆ ಈಗ ಇಂಜುರಿ ಆಗಿದೆ, ಈ ಒಂದು ಚಾಂಪಿಯನ್ಶಿಪ್ ನ ಇಟ್ಕೊಂಡು ನಾನು ಏನ್ ಮಾಡೋಣ, ತಗೋ ಈ ಒಂದು ಚಾಂಪಿಯನ್ಶಿಪ್ ನ ನಿನಗೆ ಕೊಡ್ತಾ ಇದ್ದೀನಿ ಅಂತ ಹೇಳಿದಾಗ ನಮ್ಮ ಪಾಲಿಮಿನ್ ಅವರು ಕೂಡ ಆಸ್ಟಿನ್ ಥಿಯರಿ ಅವರಿಗೆ ಹೇಳ್ತಾರೆ, ಎಸ್ ನಾನು ನಿಮ್ಮನ್ನ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಮಾಡಿದಾಗ ನಾನು ಆ ಒಂದು ಕಾಂಟ್ರಾಕ್ಟ್ ಅಲ್ಲಿ ವಿಷನ್ ಅಂತ ಮೆನ್ಷನ್ ಮಾಡಿದ್ದೆ. ಸೊ ಅದರಿಂದ ಲೋಗನ್ ಪಾಲ್ ಅವರು ಇಲ್ಲ ಅಂದ್ರೂ ಕೂಡ ವಿಷನ್ ನಲ್ಲಿ ಯಾರ್ಯಾರಿದಾರೋ ಅವ್ರು ಯಾರು ಬೇಕಾದ್ರೂ ಕೂಡ ನಿನ್ನ ಪಾರ್ಟ್ನರ್ ಆಗ್ಬಹುದು, ಅದಕ್ಕೋಸ್ಕರ ನಿನ್ನ ಪಾರ್ಟ್ನರ್ ಬ್ರಾನ್ ಬ್ರೇಕರ್ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಆಸ್ಟಿನ್ ಥಿಯರಿ ಅವರು ಸಿಕ್ಕಾಪಟ್ಟೆ ಖುಷಿಯಾಗಿ ಪಾಲಿಮಿನ್ ಅವ್ರನ್ನ ಹಗ್ ಮಾಡ್ಕೊಂಡು ಓಕೆ, ಬಟ್ ಲೋಗನ್ ಪಾಲ್ ಅವರಿಗೆ ನಾನು ರೆಸ್ಪೆಕ್ಟ್ ನ ಕೊಡ್ಲೇಬೇಕು ಅಂಡ್ ಅವರ ಇಂಜುರಿಗೆ ಯಾರ್ಯಾರು ಕಾರಣರಾಗಿದ್ದಾರೋ ಅವ್ರನ್ನ ಯಾರನ್ನು ಕೂಡ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಪಾಲಿಮಿನ್ ಅವ್ರಿಗೆ ಹೇಳ್ತಾರೆ. ನಮ್ಮ ಪಾಲಿಮಿನ್ ಅವರು ಕೂಡ ಓಕೆ, ನಿನಗೆ ಯಾರಿಗೆ ಏನ್ ಮಾಡಬೇಕು ಅಂತ ಗೊತ್ತಿದೆ ಅಲ್ವಾ ಅಂತ ಹೇಳಿ ಕಳಿಸ್ತಾರೆ. ಅಂಡ್ ಆ ಒಂದು ರೀಸನ್ ಗೆ ನಮ್ಮ ಆಸ್ಟಿನ್ ಥಿಯರಿ ಅವರು ಬಂದು ಜೋ ಎಂಡ್ರಿ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಆಂಜೆಲೋ ಡಾಕಿನ್ಸ್ ಅವರು ಇರ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ಸತ್ ಫ್ರೀಕಿನ್ ರಾಲಿನ್ಸ್ ಅವರು ಬಂದು ಮೊದಲು ಡಾಕಿನ್ಸ್ ಬಳಿ ಸಾರಿನ ಕೇಳ್ತಾರೆ, ಕಳೆದ ವಾರ ನಾನು ನಿಮ್ಮನ್ನ ಕಾಪಾಡೋದಕ್ಕೆ ಆಗ್ಲಿಲ್ಲ, ಬಟ್ ನೀವೇ ಹೇಳಿದ್ರಲ್ವಾ ನಮ್ಮ ತಂಟೆಗೆ ಬರಬೇಡ ಅಂತ, ಅದಕ್ಕೋಸ್ಕರ ನಾನು ನಿಮ್ಮ ಆರ್ಡರ್ಸ್ ನ ಫಾಲೋ ಮಾಡ್ತಾ ಇದ್ದೆ, ಬಟ್ ಈಗ ತಾನೇ ನೋಡಿದೆ ಆಸ್ಟಿನ್ ಥಿಯರಿ ಎಷ್ಟು ಬ್ರೂಟಲ್ ಆಗಿದ್ದಾನೆ ಅಂತ. ಅಂಡ್ ಈಗ ನಾವು ವಿಷನ್ ನ ಸದೆ ಬಡಿಲೇಬೇಕು, ಯಾಕಂದ್ರೆ ಈಗ ಲೋಗನ್ ಪೋಲು ಕೂಡ ಹೊರಗಡೆ ಹೋಗಿದ್ದಾನೆ ಅಂಡ್ ಈಗ ವಿಷನ್ ವೀಕ್ ಕೂಡ ಆಗಿದೆ, ಅಷ್ಟೇ ಸ್ಟ್ರಾಂಗ್ ಕೂಡ ಆಗಿದೆ. ಈಗ ನಾವೆಲ್ಲರೂ ಕೂಡ ಜೊತೆಯಾಗಿ ಸೇರ್ಕೊಂಡು ವಿಷನ್ ಕಥೆನ ಎಂಡ್ ಮಾಡಬೇಕು ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಮಾಂಟೆಸ್ ಫೋರ್ಡ್ ಅವರು ಬಂದು ಬೇಡಪ್ಪ ನಮಗೆ ನಿಮ್ಮ ಸವಾಸ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಸೆತ್ ರೋಲಿನ್ಸ್ ಅವರು ಕೂಡ ನನಗೂ ಕೂಡ ನಿಮ್ ಜೊತೆ ಫ್ರೆಂಡ್ಶಿಪ್ ಮಾಡೋದು ಬೇಕಾಗಿಲ್ಲ, ನಾನು ಹೇಳ್ತಾ ಇರೋದು ಈ ಒಂದು ವಿಷನ್ ನ ಎಂಡ್ ಮಾಡೋ ತನಕ ಮಾತ್ರ ನನ್ನ ಜೊತೆಯಲ್ಲಿ ಇರಿ, ಅದಾದ್ಮೇಲೆ ನಿಮ್ ದಾರಿನ ನೀವು ನೋಡ್ಕೊಳ್ಳಿ, ನನಗೂ ಕೂಡ ನಿಮ್ ಜೊತೆ ಫ್ರೆಂಡ್ಶಿಪ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಅಂಡ್ ಆಗ
ಆಗ ನಮ್ಮ ಸೆಥ್ರೋಲೆನ್ಸ್ ಅವರು ಹೇಳ್ತಾರೆ, ಇಲ್ಲಿ ಯಾರು ತುಂಬಾನೇ ಅಚೀವ್ಮೆಂಟ್ ಗಳನ್ನ ಮಾಡಿರೋದು? ಆಫ್ ಕೋರ್ಸ್ ನಾನು ರಸಲ್ಮೇನಿಯಾ ಮೈನ್ ಇವೆಂಟ್ ಮಾಡಿದ್ದೀನಿ, ಮಲ್ಟಿ ಟೈಮ್ ವರ್ಲ್ಡ್ ಚಾಂಪಿಯನ್ ಆಗಿದ್ದೀನಿ, ಬಟ್ ನೀವ್ ಯಾರು ಕೂಡ ಅದನ್ನ ಮಾಡಿಲ್ಲ, ಸೊ ಅದಕ್ಕೆ ನನ್ನ ಮಾತನ್ನ ಕೇಳಿ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಮಾಂಟೆಸ್ಫೋರ್ಡ್ ಅವರು, ಆಫ್ ಕೋರ್ಸ್ ನೀನು ಎಲ್ಲದನ್ನು ಕೂಡ ಮಾಡಿದ್ಯಾ, ಬಟ್ ಇಂಪಾರ್ಟೆಂಟ್ ಆಗಿರೋ ವಿಚಾರನ ನಾನ್ ಮಾಡಿದ್ದೀನಿ, ಯಾಕಂದ್ರೆ ನಾನ್ ಯಾವತ್ತೂ ಕೂಡ ನನ್ನ ಬ್ರದರಿಗೆ ಬಿಟ್ರೆ ಮಾಡಿಲ್ಲ, ಬಟ್ ಆ ಒಂದು ಕೆಲಸನ ನೀನು ಮಾಡಿದ್ಯಾ, ಅದಕ್ಕೋಸ್ಕರ ನಾನು ಯಾವತ್ತೂ ಕೂಡ ನಿನ್ನನ್ನು ನಂಬೋದಿಲ್ಲ, ಇವತ್ತೇ ನಾನು ನಿನ್ ಮೇಲೆ ಮ್ಯಾಚ್ ಆಡಿ ನಿನ್ನ ಸಾಧನೆಗಳನ್ನೆಲ್ಲದನ್ನು ಕೂಡ ತಗೋತೀನಿ ಅಂತ ಹೇಳ್ತಾರೆ. ಅಂಡ್ ಆ ಒಂದು ಮ್ಯಾಚ್ ಗೆ ನಮ್ಮ ಸೆಥ್ರೋಲೆನ್ಸ್ ಅವರು ಕೂಡ ಒಪ್ಕೊಂಡು ಇವರಿಬ್ರು ಮಾತಾಡ್ಕೊಂಡು ಹೋಗ್ಬಿಡ್ತಾರೆ. ನಮ್ಮ ಆಂಜೆಲ್ ಡಾಕಿನ್ಸ್ ಅವರು ಇಲ್ಲಿ ಏನಾಗ್ತಾ ಇದೆ ಗುರು ಅಂತ ಕಿರ್ಚಾಡ್ಕೊಂಡು ನಿಂತ್ಕೋತಾರೆ. ಈ ಒಂದು ಸೆಗ್ಮೆಂಟ್ ಕೂಡ ಚೆನ್ನಾಗಿತ್ತು. ಅಂಡ್ ಶೋ ಅಲ್ಲಿ ಡಬ್ಲ್ಯೂ ಅವರು ತೋರಿಸ್ತಾ ಇದ್ರು ಮಾಂಟೆಸ್ಫೋರ್ಡ್ ಅವರು ನಿಜವಾಗ್ಲೂ ಕೂಡ ಸೆಥ್ರೋಲೆನ್ಸ್ ಅವರಿಗೆ ಹೆಲ್ಪ್ ಮಾಡೋದಕ್ಕೆ ಒಪ್ಕೋತಾರೋ ಇಲ್ವೋ ಅಂತ. ಇದಾದ್ಮೇಲೆ ನಮಗೆ ಎಲೆನೈಟ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಎಲೆನೈಟ್ ಅವರು ರಿಂಗ್ ಗೆ ಬರ್ತಾರೆ ಅಂಡ್ ಕ್ರೌಡ್ ಎಲೆನೈಟ್ ಅವರಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ನ ಮಾಡ್ತಾ ಇರುತ್ತೆ. ನಮ್ಮ ಎಲೆನೈಟ್ ಅವರು ಮೈಕ್ ತಗೊಂಡು ಮಾತಾಡ್ತಾರೆ, ಫೈನಲಿ ರಸಲ್ ಮೀನಿಯಾ ಟೈಮ್ ಅಲ್ಲಿ ನಾನು ಈ ರೀತಿ ಕೆಲಸ ಮಾಡಿದ್ದು ಅಂಡ್ ಮತ್ತೊಮ್ಮೆ ಈಗ ಟೈಮು ಬಂದಿದೆ. ಅಂಡ್ ಬ್ಯಾಕ್ ಸ್ಟೇಜ್ ಅಲ್ಲಿ ಜಿಮ್ಮಿ ಹಾಗೆ ಜೇ ಊಸೋ ಅವರು ಇಷ್ಟು ದಿನ ನನ್ನ ಜೊತೆ ಸೇರ್ಕೊಂಡು ವಿಜನ್ ಜೊತೆ ಕಿತ್ತಾಡ್ತಾ ಇದ್ರು, ಬಟ್ ಈಗ ಅವರು ರೋಮನ್ ರೈನ್ಸ್ ಜೊತೆ ಸೇರ್ಕೊಂಡಿದ್ದಾರೆ. ಏನೇ ಆಗ್ಲಿ ಈಗ ನನ್ನ ದಾರಿ ಏನಪ್ಪಾ ಅಂದ್ರೆ ಮುಂದಿನ ವಾರ ಮಂಡೇ ನೈಟ್ ರಾ ಇಂದ ಕಿಂಗ್ ಆಫ್ ದ ರಿಂಗ್ ಟೂರ್ನಮೆಂಟ್ ಪ್ರಾರಂಭ ಆಗ್ತಾ ಇದೆ ಅಂಡ್ ಅದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿ ಕಿಂಗ್ ಆಫ್ ದ ರಿಂಗ್ ನ ಗೆದ್ದು ಆ ಒಂದು ಕ್ರೌನ್ ನ ನನ್ನ ತಲೆ ಮೇಲೆ ಹಾಕೊಂಡು ರೋಮನ್ ರೈನ್ಸ್ ಅವರಿಗೆ ಚಾಲೆಂಜ್ ಮಾಡ್ತೀನಿ. ಅಂಡ್ ಆಗ ನೋಡ್ಬೇಕು ಜಿಮ್ಮಿ ಹಾಗೆ ಜೇ ಊಸೋ ಅವರು ಯಾರ ಜೊತೆ ಬಂದು ನಿಂತ್ಕೋತಾರೆ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಜಿಮ್ಮಿ ಊಸೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜಿಮ್ಮಿ ಊಸೋ ಅವರು ರಿಂಗ್ ಗೆ ಬಂದು ಎಲೆನೈಟ್ ಅವರಿಗೆ ಹೇಳ್ತಾರೆ, ಎಲೆನೈಟ್ ನೀನು ಕೋಪ ಮಾಡ್ಕೊಂಡಿರೋದು ನನಗೆ ಅರ್ಥ ಆಗುತ್ತೆ, ಯಾಕಂದ್ರೆ ಎಂಟೈರ್ ಲಾಕರ್ ರೂಮ್ ಬ್ಲಡ್ ಲೈನ್ ಕಂಡ್ರೆ ಅಷ್ಟೇ ಕೋಪ ಮಾಡ್ಕೊಂಡಿದ್ದಾರೆ, ಬಟ್ ರೋಮನ್ ರೈನ್ಸ್ ಈಗ ಕರಪ್ಟ್ ಆಗಿರೋದಿಲ್ಲ ಅಂಡ್ ನಾನು ಕೂಡ ಬಯಸ್ತೀನಿ ನೀನು ಕಿಂಗ್ ಆಫ್ ದ ರಿಂಗ್ ಟೂರ್ನಮೆಂಟ್ ನ ವಿನ್ ಆಗು, ರೋಮನ್ ರೈನ್ಸ್ ಅವರ ಜೊತೆ ಮ್ಯಾಚ್ ಆಡು, ಬಟ್ ಈ ಬಾರಿ ನಿನಗೆ ಒಂದು ಫೈರ್ ಫೈಟ್ ಸಿಗುತ್ತೆ ಅಂತ ನಮ್ಮ ಜಿಮ್ಮಿ ಊಸೋ ಅವರು ಎಲೆನೈಟ್ ಅವರಿಗೆ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಎಲೆನೈಟ್ ಅವರು ಇದಂತೂ ಸಾಧ್ಯನೇ ಇಲ್ಲ, ಯಾಕಂದ್ರೆ ಕಳೆದ ವಾರ ತಾನೇ ಜೇಕೋ ಫಾಟೋ ಅವರ ಮೇಲೆ 3 ಜನ ಸೇರ್ಕೊಂಡು ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿದ್ದೀರಾ, ನೀವು ಮತ್ತೊಮ್ಮೆ ಅದೇ ಸಿಮಿಲರ್ ವೇ ಅಲ್ಲಿ ಆಕ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಜಿಮ್ಮಿ ಊಸೋ ಅವರು ಜೇಕೋ ಫಾಟೋ ಕತೆ ಬಿಟ್ಟಾಕು, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ, ಯಾಕಂದ್ರೆ ಅದು ನಮ್ಮ ಫ್ಯಾಮಿಲಿ ಬಿಸ್ನೆಸ್ ಅಂಡ್ ಅದ್ರ ಬಗ್ಗೆ ನೀನು ತಲೆ ಹಾಕ್ಬೇಡ, ಇದನ್ನ ವಾರ್ನಿಂಗ್ ಅಂತ ಅನ್ಕೋ, ನಾನು ನಿನ್ನ ರೆಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಇಲ್ಲಿ ಬಂದು ನಿನ್ ಜೊತೆ ಮಾತಾಡ್ತಾ ಇದ್ದೀನಿ, ಬಟ್ ಜೇ ಊಸೋ ಏನಾದ್ರೂ ಆಗಿದ್ರೆ ಅವನು ಇಲ್ಲಿ ಬಂದು ನಿನ್ ಜೊತೆ ಮಾತಾಡ್ತಾ ಇರಲಿಲ್ಲ, ಬದಲಿಗೆ ಅಟ್ಯಾಕ್ ಮಾಡೋನು ಅಂತ ಹೇಳ್ತಾರೆ. ಅಂಡ್ ಹೇಳಿ ಹೋಗ್ಬೇಕಾದ್ರೆ ನಮ್ಮ ಎಲೆನೈಟ್ ಅವರು ಜಿಮ್ಮಿ ಊಸೋ ಅವರ ಕೈ ಹಿಡಿದು ನಿಲ್ಲಿಸಿ, ಜೇ ಊಸೋ ಅವರೇನಾದ್ರೂ ಬಂದಿದ್ರೆ ಇಲ್ಲಿ ನನ್ನ ಮೇಲೆ ಅಟ್ಯಾಕ್ ಮಾಡೋರು ಅಂಡ್ ಅದಾದ್ಮೇಲೆ ನೀನು ಕೂಡ ನನ್ನ ಮೇಲೆ ಅಟ್ಯಾಕ್ ಮಾಡುವೆ ಅಂಡ್ ರೋಮನ್ ರೈನ್ಸ್ ಅವರು ಕೂಡ ಬಂದು ನನ್ನ ಮೇಲೆ ಅಟ್ಯಾಕ್ ಮಾಡೋರು, ಇದೇ ಇಲ್ಲಿ ಕಂಟಿನ್ಯೂಸ್ ಆಗಿ ಆಗ್ತಾ ಇರೋದು, ಏನೇ ಆಗ್ಲಿ ಇದು ಫ್ಯಾಮಿಲಿ ಬಿಸ್ನೆಸ್ ಅಂತ ಹೇಳ್ದೆ ಅಲ್ವಾ, ಬಟ್ ಮುಂದೆ ನಾನು ಕಿಂಗ್ ಆಫ್ ದ ರಿಂಗ್ ಟೂರ್ನಮೆಂಟ್ ನ ಗೆದ್ದು ರೋಮನ್ ರೈನ್ಸ್ ಅವರ ಮೇಲೆ ಹೋದ್ರೆ ಅದು ನೈಟ್ ಬಿಸ್ನೆಸ್ ಆಗುತ್ತೆ ಅಂಡ್ ಆಗ ರೋಮನ್ ರೈನ್ಸ್ ಜೊತೆ ನೀನಾದ್ರೂ ಇರು, ಜೇ ಊಸೋನಾದ್ರೂ ಇರು, ಯಾರೇ ಇರು, ನಾನು ಅವ್ರ ಮೇಲೆ ಕರುಣೆ ತೋರಿಸೋದಿಲ್ಲ ಅಂತ ನಮ್ಮ ಎಲೆನೈಟ್ ಅವರು ಜಿಮ್ಮಿ ಊಸೋಗೆ ಹೇಳ್ತಾರೆ. ಏನೇ ಆಗ್ಲಿ ಈ ಒಂದು ಸೆಗ್ಮೆಂಟ್ ಕೂಡ ಚೆನ್ನಾಗಿತ್ತು ಅಂಡ್ ಡಬ್ಲ್ಯೂ ಅವರು ಸಿಮಿಲರ್ ವೇ ಅಲ್ಲಿ ಎಲೆನೈಟ್ ಆಗಿ ಬ್ಲಡ್ ಲೈನ್ ಆಂಗಲ್ ನ ಕೂಡ ತಗೊಂಡು ಬರ್ತಾ ಇದ್ದಾರೆ, ಇದು ನನಗೆ ಇಷ್ಟ ಆಗ್ತಾ ಇದೆ. ಇದಾದ್ಮೇಲೆ ನಮಗೆ ಸೆತ್ ರೋಲೆನ್ಸ್ ಹಾಗೆ ಮಾಂಟೆಸ್ಫೋರ್ಡ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಅದ್ಭುತವಾಗಿತ್ತು ಅಂತ ಹೇಳಬೇಕು. ಲಿಟರಲಿ ನಮ್ಮ ಸೆತ್ ರೋಲೆನ್ಸ್ ಅವರು ಮಾಂಟೆಸ್ಫೋರ್ಡ್ ಅವರ ಫ್ಲಾಶ್ ಗೂ ಕೂಡ ಕಿಕ್ಔಟ್ ಮಾಡ್ತಾರೆ. ಅದಾದ್ಮೇಲೆ ನಮ್ಮ ಸೆತ್ ರೋಲೆನ್ಸ್ ಅವರ ಕಡೆಯಿಂದ ಪೆಡಿಗ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ, ಬಟ್ ನಮ್ಮ ಮಾಂಟೆಸ್ಫೋರ್ಡ್ ಅವರು ಕಿಕ್ಔಟ್ ಮಾಡ್ತಾರೆ ಅಂಡ್ ಫೈನಲಿ ಒಂದು ಕರ್ವ್ ಸ್ಟಾಂಪ್ ನ ಕನೆಕ್ಟ್ ಮಾಡಿ ಮಾಂಟೆಸ್ಫೋರ್ಡ್ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸೆತ್ ರೋಲೆನ್ಸ್ ಅವರು ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ನಮ್ಮ ಸೆತ್ ರೋಲೆನ್ಸ್ ಅವರು ವಿನ್ ಆಗಿದ ಕೂಡಲೇ ಎಂಟ್ರೆನ್ಸ್ ಹತ್ರ ನಮ್ಮ ಆಸ್ಟನ್ ಥಿಯರಿ ಅವರು ಆಂಜೆಲೋ ಡಾಕಿನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡ್ಕೊಂಡು ಕರ್ಕೊಂಡು ಬಂದು ಚೇರ್ ಅಲ್ಲಿ ಮತ್ತೊಮ್ಮೆ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ ಅಂಡ್ ಇದಾದ್ಮೇಲೆ ಆಡಮ್ ಪಿಯರ್ಸ್ ಹಾಗೆ ಸೆಕ್ಯೂರಿಟಿ ಗಾರ್ಡ್ಸ್ ಗಳು ಬಂದು ಆಸ್ಟನ್ ಥಿಯರಿ ಅವರನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಆಂಜೆಲೋ ಡಾಕಿನ್ಸ್ ಅವರ ಚೆಕ್ಅಪ್ ನಡೀತಾ ಇರುತ್ತೆ ಅಂಡ್ ಅಲ್ಲಿ ನಮ್ಮ ಮಾಂಟೆಸ್ಫೋರ್ಡ್ ಅವರು ಕೂಡ ಇರ್ತಾರೆ ಅಂಡ್ ಅಲ್ಲಿಗೆ ನಮ್ಮ ಸೆತ್ ರೋಲೆನ್ಸ್ ಅವರು ಬರ್ತಾರೆ ಅಂಡ್ ಆಗ ನಮ್ಮ ಮಾಂಟೆಸ್ಫೋರ್ಡ್ ಅವರು ಹೇಳ್ತಾರೆ, ನೀನ್ ಹೇಳಿದ್ದು ನಿಜ, ವಿಷನ್ ನ ಈಗ ನಾವು ಎಂಡ್ ಮಾಡ್ಲೇಬೇಕು ಅಂಡ್ ನಾನು ಕೂಡ ಅದರಲ್ಲಿ ನಿನ್ ಜೊತೆ ಇದ್ದೀನಿ ಅಂತ ಮಾಂಟೆಸ್ಫೋರ್ಡ್ ಅವರು ಸೆತ್ ರೋಲೆನ್ಸ್ ಅವರಿಗೆ ಹೇಳ್ತಾರೆ ಅಂಡ್ ಫೈನಲಿ ಮಾಂಟೆಸ್ಫೋರ್ಡ್ ಆಗಿ ಸೆತ್ ರೋಲೆನ್ಸ್ ಅವರು ಒಂದಾಗಿದ್ದಾರೆ. ಅದಾದ್ಮೇಲೆ ನಮ್ಮ ಆಡಮ್ ಪಿಯರ್ಸ್ ಅವರ ಬಳಿ ನಮ್ಮ ಸೆತ್ ರೋಲೆನ್ಸ್ ಅವರು ನನಗೆ ಬ್ರಾನ್ ಬ್ರೇಕರ್ ಬೇಕೇ ಬೇಕು ಆಸ್ ಸೂನ್ ಆಸ್ ಪಾಸಿಬಲ್ ಅಂತ ಹೇಳ್ತಾರೆ ಅಂಡ್ ಅದಕ್ಕೆ ನಮ್ಮ ಆಡಮ್ ಪಿಯರ್ಸ್ ಅವರು ಕೂಡ ಓಕೆ ಅಂತ ಹೇಳ್ತಾರೆ. ಇದಾದ್ಮೇಲೆ ನಮಗೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನಂಬರ್ 1 ಕಂಟೆಂಡರ್ ಗೆ ರೆಮಿಸ್ಟರಿಯೋ ಹಾಗೆ ರೂಸೆವ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ.
ರಿಂಗ್ ಸೈಡ್ ಅಲ್ಲಿ ನಮ್ಮ ಈತನ್ ಪೇಜ್ ಅವರು ಕೂಡ ಇರ್ತಾರೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ರೂಸೆವ್ ಅವರು ಡಾಮಿನೇಟ್ ಮಾಡ್ತಾ ಇರ್ತಾರೆ ಅಂತ ಹೇಳ್ಬೇಕು. ಎರಡೆರಡು ಬಾರಿ 619 ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ, ಆದ್ರೂ ಕೂಡ ನಮ್ಮ ರೂಸೆವ್ ಅವರು ಅದನ್ನ ತಡಿತಾ ಇರ್ತಾರೆ. ಫೈನಲಿ ಒಂದು ರೋಲ್ ಅಪ್ ಮುಖಾಂತರ ರೂಸೆವ್ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ರೆಮಿಸ್ಟೀರಿಯೋ ಅವರು ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ರೆಮಿಸ್ಟೀರಿಯೋ ಅವರು ಗೆದ್ದ ಕೂಡಲೇ ನಮ್ಮ ರೂಸೆವ್ ಅವರು ರೆಮಿಸ್ಟೀರಿಯೋ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಬಟ್ ಅವ್ರನ್ನ ಕಾಪಾಡೋದಕ್ಕೆ ನಮ್ಮ ಡ್ರ್ಯಾಗನ್ ಲೀ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಡ್ರ್ಯಾಗನ್ ಲೀ ಅವರು ಬಂದಾಗ ನಮ್ಮ ಈತನ್ ಪೇಜ್ ಅವರು ಡ್ರ್ಯಾಗನ್ ಲೀ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾರೆ. ಬಟ್ ನಮ್ಮ ಈತನ್ ಪೇಜ್ ಅವರ ಮೇಲೆನೆ ಡ್ರ್ಯಾಗನ್ ಲೀ ಅವರು ಅಟ್ಯಾಕ್ ಮಾಡಿ ರೆಮಿಸ್ಟೀರಿಯೋ ಆಗಿ ಡ್ರ್ಯಾಗನ್ ಲೀ ಅವರು ಸೇರ್ಕೊಂಡು ರೂಸೆವ್ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡಿ 619 ನ ಕನೆಕ್ಟ್ ಮಾಡಿ ರೂಸೆವ್ ಅವರನ್ನು ಕೂಡ ರಿಂಗ್ ಇಂದ ಹೊರಗಡೆ ಹಾಕಿ ರಿಂಗ್ ಮೇಲ್ಗಡೆ ಸ್ಟ್ಯಾಂಡ್ ಟಾಲ್ ಆಗಿ ನಿಂತ್ಕೋತಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಆಗಿ ಆಡಮ್ ಪಿಯರ್ಸ್ ಅವರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ನಮ್ಮ ರೋಮನ್ ರೈನ್ಸ್ ಅವರು ಆಡಮ್ ಪಿಯರ್ಸ್ ಅವರಿಗೆ ಹೇಳ್ತಾ ಇರ್ತಾರೆ, ನನಗೆ ಅನ್ಸೋದಿಲ್ಲ ಜೇಕೋಬ್ ಫಾಟೋ ಅವರಿಗೆ ಈ ಒಂದು ಟ್ರೈಬಲ್ ಕಾಂಬ್ಯಾಟ್ ಮ್ಯಾಚ್ ನ ರೀತಿ ನೀತಿಗಳ ಬಗ್ಗೆ ಗೊತ್ತು ಅಂತ. ಬಟ್ ಈ ಒಂದು ಕಾಂಟ್ರಾಕ್ಟ್ ಅಲ್ಲಿ ಎಲ್ಲವೂ ಕೂಡ ಇದೆ. ನಾನೇನಾದ್ರೂ ಜೇಕೋಬ್ ಫಾಟೋ ಅವ್ರನ್ನ ಕ್ಲಾಶ್ ಇನ್ ಇಟಲಿಯಲ್ಲಿ ಸೋಲ್ಸಿದ್ರೆ ಜೇಕೋಬ್ ಫಾಟೋ ಅವರು ನನ್ನನ್ನ ಸರ್ವ್ ಮಾಡಬೇಕು. ನನ್ನನ್ನ ಅವರು ತನ್ನ ಟ್ರೈಬಲ್ ಚೀಫ್ ಅಂತ ಅಕ್ನಾಲೇಜ್ ಮಾಡಬೇಕು. ಅಥವಾ ಅವನೇನಾದ್ರೂ ಈ ರೀತಿ ಮಾಡಲಿಲ್ಲ ಅಂದ್ರೆ ನೀನು ಅವನನ್ನ ಈ ಒಂದು ಕಂಪನಿಯಿಂದ ಹೊರಗಡೆ ಹಾಕ್ಬೇಕು, ಇದನ್ನ ಅವನಿಗೆ ತಿಳಿಸ್ಬೇಕು ಅಂತ ನಮ್ಮ ರೋಮನ್ ರೈನ್ಸ್ ಅವರು ಆಡಮ್ ಪಿಯರ್ಸ್ ಅವರ ಜೊತೆ ಸೇರ್ಕೊಂಡು ಮಾತಾಡ್ತಾ ಇರ್ತಾರೆ. ಅಂಡ್ ಅದಕ್ಕೆ ನಮ್ಮ ಆಡಮ್ ಪಿಯರ್ಸ್ ಅವರು ಕೂಡ ಓಕೆ ನಾನು ಮಾತಾಡ್ತೀನಿ ಅಂತ ಹೇಳಿ ಸೀದಾ ರಿಂಗ್ ಗೆ ಬರ್ತಾರೆ. ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಆಡಮ್ ಪಿಯರ್ಸ್ ಅವರು ರಿಂಗ್ ಮೇಲ್ಗಡೆ ಕಾಂಟ್ರಾಕ್ಟ್ ಸೈನಿಂಗ್ ಗೆ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಸಡನ್ ಆಗಿ ನಮಗೆ ಜೇಕೋಬ್ ಫಾಟೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜೇಕೋಬ್ ಫಾಟೋ ಅವರು ರಿಂಗ್ ಹತ್ರ ಬರ್ತಿದ್ದಂಗೆನೆ ಸೆಕ್ಯೂರಿಟಿ ಗಾರ್ಡ್ಸ್ ಗಳು ಅವರ ಹಿಂದೆ ಬಂದು ನಿಂತ್ಕೊಳ್ತಾರೆ. ಸೊ ಇದರಿಂದ ಗೊತ್ತಾಗುತ್ತೆ ನಮ್ಮ ಆಡಮ್ ಪಿಯರ್ಸ್ ಅವರು ಇವತ್ತು ಯಾವುದೇ ರೀತಿಯ ರಿಸ್ಕ್ ನ ತಗೊಳ್ಳೋದಕ್ಕೆ ಇಷ್ಟ ಪಡೋದಿಲ್ಲ ಅಂತ. ಮೊದಲೇ ಅವರು ಸೆಕ್ಯೂರಿಟಿ ಟೀಮ್ ನ ಅರೇಂಜ್ ಮಾಡಿರ್ತಾರೆ. ನಮ್ಮ ಜೇಕೋಬ್ ಫಾಟೋ ಅವರು ಸೀದಾ ರಿಂಗ್ ಗೆ ಬರ್ತಾರೆ. ಅಂಡ್ ಆಗ ನಮ್ಮ ಆಡಮ್ ಪಿಯರ್ಸ್ ಅವರು ಹೇಳ್ತಾರೆ, ಜೇಕೋಬ್ ಫಾಟೋ ನಿನ್ನ ಒಂದು ಸೈನು ಇದ್ರ ಮೇಲ್ಗಡೆ ಬೇಕು, ಸಾಗಾ ಟ್ರೈಬಲ್ ಕಾಂಬ್ಯಾಟ್ ಮ್ಯಾಚ್ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗುತ್ತೆ ಅಂತ ಹೇಳ್ತಾರೆ. ಅಂಡ್ ನಮ್ಮ ಜೇಕೋಬ್ ಫಾಟೋ ಅವರು ಕೂಡ ಪೆನ್ ತಗೊಂಡು ಆ ಒಂದು ಕಾಂಟ್ರಾಕ್ಟ್ ಮೇಲೆ ಸೈನ್ ಮಾಡ್ತಾರೆ. ಅಂಡ್ ಇಡೀ ಕ್ರೌಡ್ ಓಟಿಸಿ ಚಾಂಟ್ ನ ಮಾಡೋದಕ್ಕೆ ಶುರು ಮಾಡ್ಬಿಡುತ್ತೆ. ಅಂಡ್ ಅದನ್ನ ಕೇಳಿಸ್ಕೊಂಡು ನಮ್ಮ ಜೇಕೋಬ್ ಫಾಟೋ ಅವರಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಅವರು ರಿಂಗ್ ಮೇಲ್ಗಡೆ ಇರ್ತಕ್ಕಂತಹ ಟೇಬಲ್ಸ್ ಹಾಗೆ ಚೇರ್ಸ್ ನ ತೆಗೆದು ರಿಂಗ್ ಔಟ್ ಸೈಡ್ ಗೆ ಎಸೆಯೋದಕ್ಕೆ ಶುರು ಮಾಡ್ತಾರೆ. ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಸಡನ್ ಆಗಿ ನಮಗೆ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ರೋಮನ್ ರೈನ್ಸ್ ಅವರು ಐಕಾನಿಕ್ ವೇ ಅಲ್ಲಿ ರಿಂಗ್ ಗೆ ಬರ್ತಾರೆ. ಅಂಡ್ ಇಡೀ ಕ್ರೌಡ್ ರೋಮನ್ ರೈನ್ಸ್ ಅವರಿಗೆ ಹ್ಯಾಪಿ ಬರ್ತ್ಡೇ ಅಂತ ಚಾಂಟ್ ಮಾಡಿ ರೋಮನ್ ರೈನ್ಸ್ ಅಂತ ಚಾಂಟ್ ಮಾಡ್ತಾ ಇರುತ್ತೆ. ನಮ್ಮ ರೋಮನ್ ರೈನ್ಸ್ ಅವರು ಕೂಡ ಆ ಒಂದು ಕಾಂಟ್ರಾಕ್ಟ್ ಗೆ ಸೈನ್ ಮಾಡ್ತಾರೆ. ಆಡಮ್ ಪಿಯರ್ಸ್ ಅವರ ಕೈಯಿಂದ ರೋಮನ್ ರೈನ್ಸ್ ಅವರು ಮೈಕ್ ನ ತಗೊಂಡು ಕೊಲಂಬಿಯಾ ಅಕ್ನಾಲೇಜ್ ಮೀ ಅಂತ ಹೇಳ್ತಾರೆ. ಅಂಡ್ ಇಡೀ ಕ್ರೌಡ್ ರೋಮನ್ ರೈನ್ಸ್ ಅವ್ರನ್ನ ಅಕ್ನಾಲೇಜ್ ಮಾಡುತ್ತೆ. ಅದಾದ್ಮೇಲೆ ನಮ್ಮ ರೋಮನ್ ರೈನ್ಸ್ ಅವರು ಆಡಮ್ ಪಿಯರ್ಸ್ ನಿನ್ನ ಸೆಕ್ಯೂರಿಟಿ ಟೀಮ್ ನ ಇಲ್ಲಿಂದ ಈಗಲೇ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಆಡಮ್ ಪಿಯರ್ಸ್ ಅವರು ಸೆಕ್ಯೂರಿಟಿ ಟೀಮು ಬೇಕಾಗ್ತಾರೆ, ಯಾಕಂದ್ರೆ ಇಲ್ಲಿ ಆಕ್ಷನ್ ಅಲೌ ಆದ್ರೂ ಆಗುತ್ತೆ. ಜೇಕೋಬ್ ಫಾಟೋ ಅವರು ವಿಚಿತ್ರವಾಗಿ ವರ್ತನೆನ ಮಾಡಿದ್ರು ಮಾಡಬಹುದು, ಸೆಕ್ಯೂರಿಟಿ ಟೀಮ್ ಇರ್ಲಿ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ರೋಮನ್ ರೈನ್ಸ್ ಅವರು ಜೇಕೋಬ್ ಫಾಟೋ ಅವರು ಈಗ ಕಾಂಟ್ರಾಕ್ಟ್ ನ ಸೈನ್ ಮಾಡಿದ್ದಾರೆ. ಅಂಡ್ ರಕ್ತ ಶಪಥನ ಮಾಡಿದ್ದಾರೆ. ಈಗ ಅವರು ಕ್ಲಾಶ್ ಇನ್ ಇಟಲಿ ತನಕ ನನ್ನನ್ನ ಟಚ್ ಕೂಡ ಮಾಡೋಂಗಿಲ್ಲ. ಸೊ ಈಗಲೇ ನಿನ್ನ ಸೆಕ್ಯೂರಿಟಿ ಟೀಮ್ ನ ಕರ್ಕೊಂಡು ಇಲ್ಲಿಂದ ಹೊರಟೋಗು ಅಂತ ನಮ್ಮ ಆಡಮ್ ಪಿಯರ್ಸ್ ಅವರಿಗೆ ರೋಮನ್ ರೈನ್ಸ್ ಅವರು ಹೇಳ್ತಾರೆ. ಅಂಡ್ ಆಗ ಆಡಮ್ ಪಿಯರ್ಸ್ ಅವರು ತನ್ನ ಎಂಟೈರ್ ಸೆಕ್ಯೂರಿಟಿ ಟೀಮ್ ನ ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಅಂಡ್ ನಮಗೆ ರೋಮನ್ ರೈನ್ಸ್ ಆಗಿ ಜೇಕೋಬ್ ಫಾಟೋ ಅವರ ಫೇಸ್ ಆಫ್ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ರೋಮನ್ ರೈನ್ಸ್ ಅವರು ಜೇಕೋಬ್ ಫಾಟೋ ಅವರಿಗೆ ಹೇಳ್ತಾರೆ, ಜೇಕೋಬ್ ಫಾಟೋ ಇದು ತುಂಬಾನೇ ಸಿಂಪಲ್ ಆಗಿತ್ತು, ನೀನು ನನ್ನನ್ನ ಅಕ್ನಾಲೇಜ್ ಮಾಡಿದ್ರೆ ಸಾಕಾಗಿತ್ತು, ಯಾಕಂದ್ರೆ ಬ್ಯಾಕ್ ಕ್ಲಾಶ್ ಅಲ್ಲಿ ನೀನು ಸೋತೋದೆ. ಅಂಡ್ ಸೋತ್ ಮೇಲೆ ನೀನು ನನ್ನನ್ನ ಅಕ್ನಾಲೇಜ್ ಮಾಡಬೇಕಾಗಿತ್ತು, ಬಟ್ ಆ ರೀತಿ ನೀನು ಮಾಡ್ಲಿಲ್ಲ ಅಂತ ಹೇಳ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಜೇಕೋಬ್ ಫಾಟೋ ಅವರು ಇಲ್ಲಿ ಅಕ್ನಾಲೇಜ್ ಅನ್ನೋದು ಬೇಕಾಗೇ ಇಲ್ಲ, ಯಾಕಂದ್ರೆ ನಾನು 1000 ಸರಿ ಹೇಳಿದ್ದೀನಿ. ಆಫ್ ಕೋರ್ಸ್ ನೀನೇ ನನ್ನ ಫ್ಯಾಮಿಲಿನ ಇಷ್ಟು ದೊಡ್ಡದಾಗಿ ಕರ್ಕೊಂಡು ಹೋಗಿರೋದು, ಟಾಪ್ ಆಫ್ ದ ಮೌಂಟೇನ್ ಅಲ್ಲಿ ಕೂರಿಸಿರೋದು, ನಮ್ಮ ಫ್ಯಾಮಿಲಿ ಟಾಪ್ ಅಲ್ಲಿ ಇರೋದಕ್ಕೆ ಕಾರಣ ನೀನೇ. ಬಟ್ ನೀನು ಒಂದು ಲೆವೆಲ್ ತನಕ ತಗೊಂಡೋಗಿ ಅದನ್ನ ಅಲ್ಲೇ ನಿಲ್ಸಿದ್ಯಾ. ಅಂಡ್ ಈಗ ಎಲ್ಲವೂ ಕೂಡ ಚೇಂಜ್ ಆಗಬೇಕು. ನನ್ನ ಕೈಗೆ ಈಗ ಪವರ್ ಸಿಕ್ಕರೆ ನಾನು ಅದನ್ನ ಇನ್ನೂ ಕೂಡ ಎತ್ತರಕ್ಕೆ ತಗೊಂಡು ಹೋಗ್ತೀನಿ. ಅಂಡ್ ಬ್ಯಾಕ್ ಕ್ಲಾಶ್ ಅಲ್ಲಿ ನಿಜವಾಗ್ಲೂ ಕೂಡ ನೀನು ಬ್ಲಡ್ ಲೈನ್ ಬೌಂಡ್ ಇಂದ ಗೆದ್ದು, ಅಥವಾ ನೀನು ಏನ್ ಮಾಡಬೇಕು ಅದನ್ನ ಮಾಡಿ ಚೀಟಿಂಗ್ ಮಾಡಿ ನನ್ನನ್ನ ಸೋಲಿಸ್ತು. ಏನೇ ಆಗ್ಲಿ ಟ್ರೈಬಲ್ ಕಾಂಬ್ಯಾಟ್ ಮ್ಯಾಚು ಏನ್ ಬೇಕಾದ್ರೂ ಆಗ್ಬಹುದು ಅಲ್ಲಿ. ಅಂಡ್ ನಾನು ಅಲ್ಲಿ ಆ ಒಂದು ಮ್ಯಾಚ್ ಅಲ್ಲಿ ನಿನ್ನ ಮೇಲೆ ಡಾಗ್ ವಾಕ್ ನ ಮಾಡ್ತೀನಿ. ಅಂಡ್ ಅದರ ಪರಿಣಾಮನ ನೀನು ಅನುಭವಿಸ್ತೀಯ ಅಂತ ನಮ್ಮ ಜೇಕೋಬ್ ಫಾಟೋ ಅವರು ರೋಮನ್ ರೈನ್ಸ್ ಅವರಿಗೆ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ರೋಮನ್ ರೈನ್ಸ್ ಅವರು ಕಾನ್ಸಿಕ್ವೆನ್ಸಸ್ ಪರಿಣಾಮದ ಬಗ್ಗೆ ಮಾತಾಡ್ತಿದೀಯ ಅಲ್ವಾ, ಸೊ ಇಲ್ಲೂ ಕೂಡ ಸ್ವಲ್ಪ ಕಾನ್ಸಿಕ್ವೆನ್ಸಸ್ ಬಗ್ಗೆ ಮಾತಾಡೋಣ ಅಂತ ಹೇಳಿ, ಜೇಕೋಬ್ ಫಾಟೋ ನೀನೇನಾದ್ರೂ ಗೆದ್ರೆ ನಿಜವಾಗ್ಲೂ ನಿನ್ನ ಲೈಫ್ ಚೇಂಜ್ ಆಗುತ್ತೆ. ನೀನು ಶಾರ್ಟ್ ಕಾಲರ್ ಆಗ್ತೀಯಾ, ನೀನು ಬಾಕ್ಸ್ ಆಫೀಸ್
ಅಟ್ರಾಕ್ಷನ್ ಆಗ್ತೀಯಾ ಅಂಡ್ ನೀನು ಲೀಡ್ ಮಾಡ್ತೀಯಾ, ನಾನು ನಿನ್ನನ್ನ ಫಾಲೋ ಮಾಡ್ತೀನಿ. ಬಟ್ ನೀನೇನಾದ್ರೂ ಕ್ಲಾಶ್ ಇನ್ ಇಟಲಿಯಲ್ಲಿ ನನ್ನ ಆಸ್ ಮೇಲೆ ಡಾಗ್ ವಾಕ್ ಮಾಡೋದಕ್ಕೆ ಆಗ್ಲಿಲ್ಲ ಅಂದ್ರೆ ನಾನು ನಿನ್ನನ್ನ ನಾಯಿ ತರ ವಾಕ್ ಮಾಡಿಸ್ತೀನಿ ಅಂಡ್ ನೀನು ನಾನು ಹೇಳ್ದಂತಹ ಆಜ್ಞೆನ ಪಾಲಿಸಬೇಕಾಗುತ್ತೆ. ನೀನು ನನಗೆ ಸರ್ವ್ ಮಾಡಬೇಕಾಗುತ್ತೆ ಅಂಡ್ ನೀನು ನನ್ನನ್ನ ಅಕ್ನಾಲೇಜ್ ಮಾಡಬೇಕಾಗುತ್ತೆ ಅಂತ ನಮ್ಮ ರೋಮನ್ ರೈನ್ಸ್ ಅವರು ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಜೇಕಬ್ ಫಾಟೋ ಅವರು ಓಕೆ ರೋಮನ್ ರೈನ್ಸ್, ಈಗ ನನಗೆ ಗೆಲ್ಲೋದಕ್ಕೆ ಇನ್ನೂ ಕೂಡ ಪ್ರೋತ್ಸಾಹ ಬಂದಂಗಾಯಿತು ಅಂಡ್ ನೀನೇನಾದ್ರೂ ನನ್ನ ಆಸ್ ಮೇಲೆ ಡಾಗ್ ವಾಕ್ ಮಾಡೋದಕ್ಕೆ ಆಗ್ಲಿಲ್ಲ ಅಂದ್ರೆ ಇಲ್ಲಿರ್ತಕ್ಕಂತಹ ಎಲ್ಲರೂ ಕೂಡ ಹಾಗೆ ನೀನು ಕೂಡ ಕಲಿಬೇಕು ನನ್ನನ್ನ ಯಾವ ರೀತಿ ಅಕ್ನಾಲೇಜ್ ಮಾಡೋದು ಅಂತ ಹೇಳಿ ನಮ್ಮ ಜೇಕಬ್ ಫಾಟೋ ಅವರು ಹ್ಯಾಂಡ್ ನ ರೈಸ್ ಮಾಡ್ತಾರೆ. ಅಂಡ್ ಅದಕ್ಕೆ ನಮ್ಮ ರೋಮನ್ ರೈನ್ಸ್ ಅವರು ಕೂಡ ಬ್ಲಡ್ ಲೈನ್ ಟ್ರೆಡಿಷನ್ ಅಲ್ಲಿ ಹ್ಯಾಂಡ್ ಶೇಕ್ ನ ಕೊಟ್ಟು ಇಬ್ರು ಕೂಡ ಫೈನಲ್ ಫೇಸ್ ಆಫ್ ನ ಕೊಡ್ತಾರೆ ಅಂಡ್ ಇಬ್ರು ಕೂಡ ಟ್ರೈಬಲ್ ಕಾಂಬ್ಯಾಟ್ ಮ್ಯಾಚ್ ಗೆ ರೆಡಿ ಆಗ್ತಾರೆ. ಅಂಡ್ ಹಿಂಗೆ ಇವತ್ತಿನ ಮಂಡೇ ನೈಟ್ ರೋ ಎಂಡ್ ಆಯ್ತು. ಲಿಟರಲಿ ಗಾಯ್ಸ್, ರೋಮನ್ ರೈನ್ಸ್ ಹಾಗೆ ಜೇಕಬ್ ಫಾಟೋ ಅವರ ಮ್ಯಾಚ್ ಗೆ ಈ ಒಂದು ಸೆಗ್ಮೆಂಟ್ ನ ನೋಡಿ ನಾನಂತೂ ಸಿಕ್ಕಾಪಟ್ಟೆ ಹೈಪ್ ಆಗಿದ್ದೀನಿ. ಈಗ ಇಬ್ರು ಕೂಡ ಒಪ್ಕೊಂಡಿದ್ದಾರೆ, ರೋಮನ್ ರೈನ್ಸ್ ಅವರು ಏನಾದ್ರು ಗೆದ್ರೆ ಜೇಕಬ್ ಫಾಟೋ ಅವರು ರೋಮನ್ ರೈನ್ಸ್ ಅವರಿಗೆ ಸರ್ವ್ ಮಾಡಬೇಕು. ಬಟ್ ಜೇಕಬ್ ಫಾಟೋ ಅವರು ಏನಾದ್ರು ಗೆದ್ರೆ ಜೇಕಬ್ ಫಾಟೋ ಅವರು ರೋಮನ್ ರೈನ್ಸ್ ಅವ್ರನ್ನ ಅಕ್ನಾಲೇಜ್ ಮಾಡಬೇಕು. ಇದು ರೂಲು. ಓವರ್ ಆಲ್ ಮಂಡೇ ನೈಟ್ ರೋ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಬ್ರಾಕ್ ಲೆಸ್ನರ್ ಅವರು ಬಂದಿದ್ದಿದ್ರೆ ಇನ್ನೂ ಕೂಡ ಸಖತ್ತಾಗಿರೋದು. ಪರವಾಗಿಲ್ಲ, ಈ ಒಂದು ಮಂಡೇ ನೈಟ್ ರೋಗೆ ನಾನು 4.75 ಸ್ಟಾರ್ ನ ಕೊಡ್ತಾ ಇದ್ದೀನಿ. ನಿಮ್ಗೆ ಅನಿಸ್ತು ಇವತ್ತಿನ ಶೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ see you guys in my next video.